ಆದರೆ ಎಲ್ಲರ ಮನೆಗೂ ಹಸು ಸಾಕ್ಬೇಕಂತ ಆಸೆ ಇರ್ತದೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜೀವ್ ಮಾತಾಡೋದು. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂಡಿ ಒಳ್ಳೆ ಮಾತುಗಳು ಮಾತಾಡೋಣ. ಮುಂಚೆ ನಮ್ಮ ತಾಯಿ ತಂದೆ ಈ ಥರ ಹೇಳೋ, ಸಂಕ್ರಾಂತಿ ಹಬ್ಬ ಫಸ್ಟ್ ಹಬ್ಬ ಬರೋದು ಮನೆ ಮುಂದೆ ಸಗಣಿ ಸಾರಿಸೋರು. ತಿರ್ಗಾ ನಮಗೆ ಹೊಸ ವರ್ಷಕ್ಕೆ ನಮಗೆ ಊಟಕ್ಕೆ ಕರುವಿತ್ತು ಅವಾಗ. ಅಂದರೆ ಆವಾಗ ನಮಗೆ ಹೋಳಿಗೆ ಮಾಡೋರು, ಹೋಳಿಗೆ ಪಳ್ಳಿಗಳೆಲ್ಲ ಮಾಡೋರು. ನಮಗೆ ವರ್ಷ ಪೂರ್ತಿ ಯಾವಾಗೋ ಒಂದು ಸತಿ ಮಾಡೋರು ಈ ಥರ ಎಲ್ಲನೂ. ಇವಾಗಂದರೆ ಯಾವಾಗೂ ಸಿಕ್ಕುತ್ತೆ, ಎಲ್ಲ ತಗೊಂಬಂದು ಇವತ್ತೇ ಹೋಳಿಗೆ ಮಾಡ್ಬೋದು. ಅಂಥ ವಾತಾವರಣ ಈ ಲೈಫಾಗಿ ಸಿಕ್ಕುತ್ತಾ ಇಲ್ಲ ಅಂತ ನನಗೆ ಒಂಥರ ಫೀಲಿಂಗ್ ಆಗಿದ್ದೀನಿ. ಇದು ಬಂದು ಚಿತ್ತೂರಾಗಿರೋದು ಹಸುಗಳು, ತುಂಬ ಚಿಕ್ಕದು. ಇದು ಇಷ್ಟ ದೊಡ್ಡದಾಗೋದು, ಆದರೆ ಇದು ಒಂದು 2 ವರ್ಷ ಆಗಿದೆ. ಇವಾಗ ಆಲ್ರೆಡಿ ಇದು ಕರು ಅಲ್ಲ, ಇದು ದೊಡ್ಡದು. ಅಂದರೆ ನಮ್ಮ ಕರ್ನಾಟಕಕ್ಕೂ ಈ ಥರ ಎಲ್ಲ ಮನೆಗೆ ಒಂದೊಂದು ಸಾಕೋಣ ಅಂತ ಬೆಲೆ ಖುಷಿಯಾಗಿ ಇದು ನೋಡಿ ವಿಡಿಯೋ ನೋಡಿಬಿಟ್ಟು ಎಲ್ಲರೂ ತಗೊಂಬಂದು ಇಷ್ಟೇ ಸಾಕು ಜಾಗ. ಏನು ಒಂದು ಇಷ್ಟು ಹಾಕಿದ್ರೆ ಆರಾಮಾಗಿ ಇದು ಒಂದು ತಿನ್ಕೊಂಡು ಜಾಸ್ತಿ ಆಗುತ್ತೆ. ಇದು ಹಾಲು ಕರಿಬೇಕಂದ್ರೆ ಒಂದು 1 ಲೀಟ್ರಿಂದ 3 ಲೀಟ್ರ್ ಹಾಲು ಬರುತ್ತೆ. ತುಂಬ ಚೆನ್ನಾಗಿರೋದು, ಒಳ್ಳೆ ಶಕ್ತಿ ಮಕ್ಕಳಿಗೆ. ಅಂದರೆ ಇದು ನಮ್ಮ ತಾಯಿ ಸಮಾನ ಅಂತೀರಿ. ತಾಯಿ ಸಮಾನದಿಂದ ಮಕ್ಕಳಿಗೆ ಒಂದು ಹಾಲು ಕೊಡ್ತದೆ, ದೊಡ್ಡವರಾದ್ರೆ ತುಪ್ಪನೂ ಕೊಡ್ತದೆ. ಒಳ್ಳೆ ಈ ಥರ ಪ್ರಾಣಿಗಳು ಸಾಕ್ಬೇಕಂದ್ರೆ ನನಗೆ ಖುಷಿ. ವರ್ಷಕ್ಕೊಂದ್ಸತಿ ಸಂಕ್ರಾಂತಿ ಹಬ್ಬ ಬರುತ್ತೆ, ಆದರೆ ಅದು ಖುಷಿಯಾಗಿ ನಾವು ಹೂವು ಎಳೆ ಹಾಕ್ತೀರಿ, ಅದನ್ನು ವಾಶ್ ಮಾಡ್ತೀರಿ. ಎಲ್ಲ ಮಾಡಿದಾಗ ಅದನ್ನು ನಮ್ಗೆ ಅದು ಜೀವನಕ್ಕೆ ಒಂಥರ ತುಂಬ ಖುಷಿಯಾಗಿರ್ತದೆ. ಅದ್ರ ಜೊತೆ ಇರಬೇಕಂದ್ರೆ ನಮಗೇನೇ ಕಷ್ಟ ಇದ್ರೂ ಆ ಜೊತೆನೇ ಕಲ್ಕೊಂಡು ಹೋಗ್ಬಿಡ್ತೀರಿ. ಆದರೆ ನಾವು ಒಂದು ದಿನ ಈ ಥರ ಪೂಜೆ ಮಾಡ್ತೀರಿ, ಅದು ವರ್ಷ ಪೂರ್ತಿ ನಮಗೆ ಹಾಲು ಕೊಡುತ್ತೆ. ಅದರ ಹಾಲು ಕೊಟ್ಟಾಗೂ ಅದು ಸಗಣಿ ಹಾಕಿದ್ರು ಅದು ಬೆಳೆಗೆ ಹಾಕ್ತೀರಿ, ಬೆಳೆ ಎತ್ಕೊಂಡೋಗಿ ತರಕಾರಿಗಳು ಬೆಳಿತೀರಿ. ಸಗಣಿ ಹಾಕಿದಿರೋ ತರಕಾರಿಗಳು ಬೆಳೆನೇ ಚೆನ್ನಾಗಿ ಬರೋಲ್ಲ. ಏನೇ ಒಂದು ಗಿಡ ಬೆಳಿಬೇಕಂದ್ರೂ ಈ ಗೋವು ತಾಯಿದು ಆ ಸಗಣಿ ಹಾಕಿ ಬೆಳಿತೀರಿ ನೋಡು, ಅಷ್ಟೇ ಚೆನ್ನಾಗಿ ಬರುತ್ತೆ. ಆದರೆ ಈ ಲೈಫು ಏನಂದರೆ ನಮಗೆ ಮುಂದಕ್ಕೆ ಇದೇ ಥರನೇ ಹೋಗ್ಬೇಕಂತ ಆಸೆ ನನಗೆ. ಈ ಮುದ್ದಾಗಿರೋದು ಈ ಥರ ಇರಬೇಕಂತ ನಾನು ಖುಷಿಯಾಗಿರೋದು. ಇವಾಗ ಈ ಚಿಕ್ಕ ಹಸುಗಳು ಬಂದಿರೋದ್ರಿಂದ ಪ್ರತಿಯೊಂದು ಮನೆಗೂ ಒಂದೊಂದು ಹಸು ಈ ಥರ ತಗೊಂಡ್ರೆ ಹೆಂಗಿರ್ತದೆ. ಆದರೆ ಎಲ್ಲರ ಮನೆಗೂ ಹಸು ಸಾಕ್ಬೇಕಂತ ಆಸೆ ಇರ್ತದೆ. ಆದರೆ ಎಲ್ಲ ದೊಡ್ಡ ಪ್ರಾಣಿ ಅಲ್ಲ, ಸಾಕೋಕ್ಕಾಗಲ್ಲ, ಜಾಗ ಇರಲ್ಲ. ಇದು ಒಂದು ಚಿಕ್ಕದಾಗಿ ಒಂದು ಹಸು ಮುದ್ದಾಗಿ ನಮ್ಮ ತಾಯಿ ಥರ ಸಮಾನ ಬಂದು ನಮ್ಗೆ ಕೊಟ್ಟಿದ್ದಾರೆ. ಒಂದು ದೇವರು ರೂಪದಾಗ ಬಂದಿದೆ, ತುಂಬ ಚೆನ್ನಾಗಿದೆ. ಎಲ್ಲರ ಮನೆಗೂ ಒಂದೊಂದು ಹಸು ಸಾಕಿದ್ರೆ 1 ಲೀಟ್ರ್ ಹಾಲು ಕೊಡ್ತದೆ. ಆದರೆ ನನಗೇನು ಇಷ್ಟ ಗೊತ್ತಾ, ಇದು ನಮ್ಮ ತಾಯಿಗಿಂತ ಹೆಚ್ಚು ಅಂತ ಇದ್ರು. ಆದರೆ ತಾಯಿ ಅನ್ನೋದಕ್ಕಿಂತ 1 ಲೀಟ್ರ್ ಹಾಲು ಕೊಡುತ್ತಲ್ಲ, ನಾವು ಚಿಕ್ಕ ಮಕ್ಕಳಿದ್ದಾಗ ಹಾಲು ಕುಡ್ದೇ ಬೆಳೆದಿರೋದು. ಆದರೆ ನಮ್ಗೆ ಅದಕ್ಕೆ ಮುದ್ದಾಗಿರೋದು. ಎಲ್ಲರ ಮನೆಗೂ ಒಂದೊಂದು ಹಸು ಸಾಕಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಲಾಂಬರ್ಗಿನ ಒಳಗಡೆ ಬುಲ್ಲು ನೋಡಿದಿರಾ, ಮುದ್ದಾಗಿರೋದು. ಇದು ನಮ್ಮ ತಾಯಿ ಗುರು. ಯಾರೂ ಇಷ್ಟೊಂದು ಕೋಟಿಗಳು ಕೊಟ್ಟು ಬುಲ್ ತಗೊಂಬಂದು ಲಾಂಬರ್ಗಿನ ಒಳಗೆ ಕುತ್ಕೊಳ್ಳಲ್ಲ. ಅದೇ ಗಲೀಜಾಯಿತು ಇದು ಅಂತಾರೆ. ನನಗೆ ಇಷ್ಟಪಟ್ಟಿರೋ ನಮ್ಮ ತಾಯಿ ಫಸ್ಟು. ನಮ್ಮ ತಾಯಿ ಅದು ಎಷ್ಟೇ ಕೋಟಿ ಆಗಲಿ ನನಗಿಷ್ಟ. ಮುದ್ದಾಗಿರೋದು ಪ್ರಾಣಿಗಳು ನಮ್ಮ ತಾಯಿ ಸಮಾನ ಅಂದ್ಕೊಂಡು ಎಲ್ಲರೂ ಇದೇ ಥರ ಒಂದು ತಾಯಿ ಸಮಾನಾಗಿ ಒಂದು ಪ್ರೀತಿಯಾಗಿ ಅದನ್ನು ನಾವು ಸಾಕೋಣ. ಲೈಫ್ ಟೈಮ್ ಸಾಕಿದ್ರೆ ನಮ್ಮ ಮಕ್ಕಳು ಎಲ್ಲರೂ ಖುಷಿಯಾಗಿ ಇರ್ಬೋದಂತ ಈ ಸಂಕ್ರಾಂತಿ ಹಬ್ಬಕ್ಕೆ
ಎಲ್ಲಾರು ಇದನ್ನ ಪೂಜೆ ಗೋಮಾತೆ ಪೂಜೆ ಮಾಡ್ತಾರೆ ವರ್ಷಕ್ಕೊಂದ್ಸತಿ. ನನಗೆ ತುಂಬಾ ಇಷ್ಟ ಈ ತರ ಪ್ರಾಣಿಗಳು ಇರ್ಬೇಕಂತ. ಅದು ನಿಮ್ಮ ಅನಿಸಿಕೆ ನೀವು ಹೇಳ್ಬೇಕಷ್ಟೇ.